ಗುರುಗಳು ಎಷ್ಟು ದೀರ್ಘಕಾಲ ಬದುಕಿದ್ರು. ಮಾಧ್ವ ಮತ ಪ್ರಚಾರ ಮಾಡಿ ಜನರಿಗೆ ಸಹಾಯ ಮಾಡಿ ಮಠದ ಕೀರ್ತಿಯನ್ನು ಮೇಲಕ್ಕೆತ್ತಿದ್ರು. ಇದು ನಾಟಕ. ಈಗ ನಿಜ ಹೇಳಿ. ನಮ್ಮ ವಂಶನ ಪಾತಾಳಕ್ಕೆ ತಳ್ಬಿಟ್ರು ಗೋವಿಂದ. ಹಾಂ, ಇದು ಸತ್ಯ. ಮಠದಲ್ಲಿ ಗುರುಗಳು ಕೆಟ್ಟವ್ರನ್ನೆಲ್ಲ ಹೊರಗಾಕಿದ್ರಂತೆ. ಎಲ್ರೂ ಅಂದರೆ ಅದೇ ಗೋವಿಂದಾಚಾರ್ಯರು ಮತ್ತು ನಿಮ್ಮ ತಂದೆ ಗಜೇಂದ್ರಾಚಾರ್ಯರು. ಆದರೆ ಈ ಭೋಗೇಂದ್ರ ಆಚಾರ್ಯರನ್ನ ಯಾಕೆ ಮಠದಿಂದ ಹೊರಗಾಕಿಲ್ಲ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ. ಎಲ್ಲರೂ ಅಂದರೆ ಆ ಶ್ಯಾಮ್ ಭಟ್ಟ ಮತ್ತು ಆ ಮುದುಕಿ ಸತ್ಯವತಿ ಅಲ್ವೇ ಗೋವಿಂದ? ಅವರೇ ಮಠದಲ್ಲಿರೋರಿಗೆ ನಿಮ್ಮ ಬಗ್ಗೆ ತಲೆ ಕೆಡಿಸ್ತಾ ಇರೋದು ಅನಿಸುತ್ತೆ. ಆ ಶ್ಯಾಮ್ ಭಟ್ಟ ಒಂದು ಕಾಲದಲ್ಲಿ ನಮ್ಮ ತಾತನಿಂದ ಬಡ್ಡಿ ತಗೊಂಡು ಉದ್ಧಾರ ಆದ. ಈಗ ನನಗೇ ಬತ್ತಿ ಇಡ್ತಾ ಇದ್ದಾನೆ. ಇನ್ನು ಆ ಮುದುಕಿ ಮಠಕ್ಕೆ ಆಸ್ತಿ ದಾನ ಮಾಡಿ ಮುಕ್ತಿ ಪಡಿಬೇಕು ಅಂತ ನಮ್ಮ ಅಪ್ಪನ ಹತ್ರ ಹೇಳಿ ಕೊನೆಗೆ ನಮ್ಮ ಅಪ್ಪನ್ನೇ ಮಠಕ್ಕೆ ಬರ್ದೇ ಇರೋ ಹಾಗೆ ಮಾಡ್ಬಿಟ್ಲು. ಈಗ ಅವ್ರ ಕಣ್ಣಿಗೆ ನೀವೇ ಕೆಟ್ಟವರು. ನಿಜ ಗೋವಿಂದ, ನಮ್ಮಂಥ ಕೆಟ್ಟವರಿದ್ರೇ ಒಳ್ಳೆಯವ್ರಿಗೆ ಬೆಲೆ ಬರೋದು. ಇವರೆಲ್ಲ ಸೇರಿ ನನ್ನನ್ನು ಮಠದಿಂದ ಹೊರಗಾಕೋಕ್ಕೂ ಮುಂಚೆ ಹೇಗಾದರೂ ಮಾಡಿ ಉತ್ತರಾಧಿಕಾರಿ ಪಟ್ಟ ಹಿಡಿಯೋಣ ಅಂದರೆ ಕುಂತರು ನಿಂತರು ಬರೀ ವಿಘ್ನಗಳೇ ಎದುರಾಗ್ತಿವೆ ಗೋವಿಂದ. ವಿಘ್ನಗಳ ಸೃಷ್ಟಿಕರ್ತಾನೇ ನೀವು, ನಿಮಗೆ ವಿಜ್ಞಾನ ಇರಲಿ ಬಿಡಿ. ಹಿರಿಯ ಗುರುಗಳಿಗೆ ವೆಂಕಟನಾಥನ ಕುಟುಂಬದ ಮೇಲೆ ವ್ಯಾಮೋಹ ಇತ್ತು. ಈ ಗುರುಗಳಿಗಾದರೂ ನಿಮ್ಮ ಮೇಲೆ ಕರುಣೆ ಬರ್ಬೋದೋ ಏನೋ. ಇವ್ರು ಅವರನ್ನೇ ಮೀರಿಸ್ತಾರೆ ಗೋವಿಂದ. ವೆಂಕಟನಾಥನ ಮೋಡಿ ವಿದ್ಯೆಗೆ ಗುರುಗಳೇ ಬಲಿಯಾಗಿದ್ದಾರೆ. ಅವರ ಮನಸ್ಸನ್ನು ನನ್ನ ಕಡೆ ತಿರುಗಿಸೋ ಪ್ರಯತ್ನ ಎಲ್ಲ ಸೋಲ್ತಾ ಇದೆ ಗೋವಿಂದ. ಅಂದರೆ ನಿಮ್ಮ ತಂದೆಗೆ ಬಂದ ಕೇಡಗಾಲ ನಿಮಗೂ ಬಂತು ಅಂತಾಯ್ತು. ಬಿಡ್ತು ಅನ್ನು ಗೋವಿಂದ. ಎಡ್ಗಂಡು ಆದರೂ ಬೇಕಾದರೆ ನನಗೂ ಹಾಗೆ ಅನಿಸುತ್ತೆ. ವಿದ್ಯೆ ಕಲಿಸಿದ ಗುರುಗಳ ಪೀಠದ ಮುಂದೆ ನಿಂತ್ಕೊಂಡು ಏನೇನೋ ಮಾತಾಡ್ತೀಯಲ್ಲ, ಒಂದೆರಡು ಒಳ್ಳೆ ಮಾತಾಡೋಣ ಗೋವಿಂದ. ಹಾಂ, ನೀವು ಒಳ್ಳೇದು ಮಾತಾಡೋದು ನಾನು ಯಾವತ್ತೂ ಕೇಳೇ ಇಲ್ವೇ. ಆದರೂ ವಿಜೇಂದ್ರ ಗುರುಗಳ ಖಾಲಿ ಪೀಠದ ಮೇಲೆ ಇವತ್ತೇನು ಇಷ್ಟೊಂದು ಮುತುವರ್ಜಿ ತೋರಿಸ್ತಾ ಇರೋದು? ಮುತುವರ್ಜಿ ತೋರಿಸ್ಬೇಕು ಗೋವಿಂದ. ವಿಜೇಂದ್ರ ಗುರುಗಳಿಲ್ಲದೆ ಮಠ ಎಲ್ಲ ಬಿಕೋ ಅಂತ ಇದೆ. ಈ ರಾಜ ತೀರ್ಕೊಂಡ ತಕ್ಷಣ ಅವನ ಅಂತ್ಯಕ್ರಿಯೆಗೆ ಮೊದಲೇ ಯುವರಾಜನ್ನ ಆಯ್ಕೆ ಮಾಡ್ತಾರಲ್ಲ, ಇಲ್ಲೂ ಆ ರೀತಿ ಏನು ಆಗಿಲ್ವೇ? ಯಾಕಾಗಿಲ್ಲ ಅಂತ ನನ್ನನ್ನೇನು ಕೇಳ್ತೀರಾ? ಖಾಲಿ ಪೀಠ ನೋಡ್ಕೊಂಡು ಸುಮ್ಮನೆ ಇರೋ ಜಾಯಮಾನ ಅಲ್ಲ ನಿಮ್ಮದು. ಏನೋ ಹೊಂಚಾಕಿರ್ತೀರಾ, ಅದೇನಂತ ಹೇಳಿ. ಈ ಪೀಠದ ಮೇಲೆ ಕೂತ್ಕೋಬೇಕು ಅಂತ ನನ್ನ ಜೀವ ಚಡಪಡಿಸ್ತಾ ಇದೆ ಗೋವಿಂದ. ದೊಡ್ಡ ಗುರುಗಳು ತೀರ್ಕೊಂಡ ನಂತರ ಕಿರಿಯ ಗುರುಗಳು ನೆಮ್ಮದಿಯಾಗಿ ನಿದ್ದೆನೇ ಮಾಡ್ತಾ ಇಲ್ಲ. ರಾತ್ರಿ ಎಲ್ಲ ಎದ್ದು ಮಠದಲ್ಲಿ ಓಡಾಡ್ತಾ ಇರ್ತಾರೆ. ಹಿರಿಯ ಗುರುಗಳ ಪೀಠದ ಮುಂದೆ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಅವರು ನೋಡಿದ್ರೆ ನನಗೆ ಅಯ್ಯಯ್ಯೋ ಪಾಪಾಪ ಅನಿಸುತ್ತೆ ಗೋವಿಂದ. ನನಗೂ ಅಯ್ಯಯ್ಯೋ ಪಾಪ ಅಂತ ಅನಿಸ್ತಿದೆ. ಅದಕ್ಕೆ ದಾರಿ ಸುಲಭ ಮಾಡ್ಕೋಬೇಕು ಗೋವಿಂದ. ಕಿರಿಯ ಗುರುಗಳು ಬಂದು ಹಿರಿಯ ಗುರುಗಳ ಪೀಠದ ಮೇಲೆ ಕೂತ್ಕೊಂಡ್ರೆ ಆಗ ಆ ಪೀಠ ಖಾಲಿ ಆಗುತ್ತೆ. ಆ ಪೀಠಕ್ಕೊಂದು ವ್ಯವಸ್ಥೆ ಮಾಡಬೇಕು. ಆದರೂ ಈ ಪೀಠಗಳು ಖಾಲಿ ಇರೋದು ನನಗೆ ತುಂಬ ನೋವಿನ ಸಂಗತಿ ಗೋವಿಂದ. ಕಿರಿಯ ಗುರುಗಳು ಬಂದಾಗ ಅವರನ್ನು ಹಾಡಿ ಹೊಗಳಿ ಹಿರಿಯ ಗುರುಗಳ ಪೀಠದಲ್ಲಿ ಕೂರೋ ಹಾಗೆ ಮಾಡಬೇಕು. ಅದಕ್ಕೆ ಈ ಮುತುವರ್ಜಿ ಎಲ್ಲ ಗೋವಿಂದ. ನೀವು ಹೇಳಿದ್ರೆ ಗುರುಗಳು ಒಪ್ಬಿಡ್ತಾರಾ? ಅದೇ ಶ್ಯಾಮ್ ಭಟ್ರು ಸತ್ಯವತಿ ಅಮ್ಮನೋ ಹೇಳಿದ್ರೆ ಒಂದು ವೇಳೆ ಕೇಳ್ಬೋದು. ಬೇಡ ಬೇಡ, ಕೃತಜ್ಞತೆ ಅವರು ಸಿಕ್ಬಿಡುತ್ತೆ. ಅವರು ದೊಡ್ಡವರಾಗ್ಬಿಡ್ತಾರೆ ಗೋವಿಂದ. ಈ ಸಂದರ್ಭನ ಬಳಸ್ಕೊಂಡು ಗುರುಗಳ ಕೃಪೆಗೆ ನಾನೇ ಪಾತ್ರನಾಗಬೇಕು.
ಗುರುಗಳೇ, ಶ್ರೀಹರಿ, ಹೇಳು ಭೋಗೇಂದ್ರ. ಇಲ್ಲ ಗುರುಗಳೇ, ನಾನು ಹೇಳೋದಿಲ್ಲ. ತಾವು ತಪ್ಪಾಗಿ ಭಾವಿಸ್ಬಾರ್ದು. ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ನನಗೆ ಕ್ಷಮಿಸಿ. ನೀವು ಕ್ಷಮಿಸ್ತೀನಿ ಅಂತ ಮಾತು ಕೊಟ್ರೇ ನಾನು ಮೇಲೆ ಹೇಳೋದು. ಇದೇನು ಭೋಗೇಂದ್ರ, ಅರಿವಿಲ್ಲದ ವಿದ್ಯಾರ್ಥಿ ಹಾಗೆ ನಡ್ಕೋತಾ ಇದೆಯಾ? ಮೊದಲು ಏಳು ಮೇಲೆ. ಹೌದು ಗುರುಗಳೇ, ನೀವು ಹೇಳಿದ ಅನೇಕ ವಿಷಯದಲ್ಲಿ ನನಗೆ ಅರಿವಿನ ಕೊರತೆ ಇದೆ. ಅದನ್ನು ನೀವೇ ಹೇಳಿ ನನಗೆ ದಾರಿ ತೋರಿಸ್ಬೇಕು. ಸರಿ, ಈಗ ವಿಷಯ ಏನು? ಮೊದಲು ಅದನ್ನು ಹೇಳು. ಗುರುಗಳೇ, ಸುತ್ತ 60 ಸಂಸ್ಥಾನಗಳಿಗೂ ಇರುವ ಏಕೈಕ ಮಠ ಕುಂಭಕೋಣ ಮಠ. ವಿಜಯೇಂದ್ರ ಗುರುಗಳು ಈ ಮಠದ ಕೀರ್ತಿ ಪತಾಕೆಯನ್ನು ಎಲ್ಲ ಕಡೆ ಹಾರಿಸಿದ್ದಾರೆ. ಹೌದು, ಬಾಲ್ಯದಲ್ಲೇ ಸನ್ಯಾಸತ್ವ ಸ್ವೀಕರಿಸಿದ ಹಿರಿಯ ಗುರುಗಳು ಬದುಕಿನುದ್ದಕ್ಕೂ ಧರ್ಮದ ಮಾರ್ಗದಲ್ಲೇ ನಡೆದವರು. ಅಪರೋಕ್ಷ ಜ್ಞಾನಿಗಳಾದ ಗುರುಗಳು ಈ ಮಠವನ್ನು ಕಟ್ಟಿ ಬೆಳೆಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ನೀಡಿದ್ದಾರೆ. ನೊಂದು ಬಂದವರಿಗೆ ಆಶ್ರಯ ನೀಡಿದ್ದಾರೆ. ಭಕ್ತರಿಗೆ ಆಶೀರ್ವಚನವನ್ನು ನೀಡ್ತಾ ಜ್ಞಾನ ಮಾರ್ಗವನ್ನು ತೋರಿದವರು. ಹಿರಿಯ ಗುರುಗಳ ಸಾಧನೆಗಳನ್ನು ಎಷ್ಟು ನೆನೆದರೂ ಸಾಲದು. ಅವ್ರ ನೆನಪು ಈಗಲೂ ನನ್ನನ್ನು ಕಾಡ್ತಾ ಇದೆ. ಅವರೀಗಲೂ ಇಲ್ಲೇ ಸುತ್ತಮುತ್ತಲಿದ್ದಾರೆ ಅಂತ ಭಾಸವಾಗ್ತಾ ಇದೆ. ನಿಮ್ಮ ಮಾತು ಅಕ್ಷರಶಃ ಸತ್ಯ ಗುರುಗಳೇ. ಹಿರಿಯ ಗುರುಗಳ ಮಾರ್ಗದರ್ಶನದಲ್ಲಿ ಬೆಳೆದ ನಾವೇ ಧನ್ಯರು. ಮೂಲರಾಮನ ವಾಸಸ್ಥಾನವಾದ ಈ ಕುಂಭಕೋಣ ಮಠಕ್ಕೆ ಸಾವಿರಾರು ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ಅವ್ರಿಗೆ ನೀವು ಆಶೀರ್ವಚನ ನೀಡ್ತೀರಿ ನಿಜ, ಆದರೆ ವಿಜಯೇಂದ್ರ ಗುರುಗಳ ಪೀಠ ಮಾತ್ರ ಬಿಕೋ ಬಿಕೋ ಅಂತ ಇದೆ. ಗೋಪುರಕ್ಕೆ ಕಳಶ ಎಷ್ಟು ಮುಖ್ಯನೋ, ಹಿರಿಯ ಗುರುಗಳ ಈ ಪೀಠವನ್ನು ನೀವು ಅಲಂಕರಿಸಬೇಕಾಗಿರುವುದು ಅಷ್ಟೇ ಮುಖ್ಯ. ನನಗೆ ನಿಮ್ಮನ್ನು ಈ ಪೀಠದಲ್ಲಿ ನೋಡೋ ಮಹದಾಸೆ ಗುರುಗಳೇ. ಹೌದು ಗುರುಗಳೇ, ನೀವು ಪೀಠವನ್ನು ಅಲಂಕರಿಸಬೇಕನ್ನೋದು ಮಠದಲ್ಲಿರೋ ಎಲ್ಲರ ಆಸೆನೂ ಆಗಿದೆ. ಅಷ್ಟೇ ಅಲ್ಲ ಗುರುಗಳೇ, ನೀವು ಪೀಠವನ್ನು ಅಲಂಕರಿಸಬೇಕನ್ನೋದು ಭಕ್ತಾದಿಗಳ ಇಚ್ಛೆ ಆಗಿದೆ.